ಹೆಸರು ರೂಪಾ ಅಂತ ಸೆರಾಕೇರ್ ಸೀತಾ ಸರ್ಕಲ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ಈಗ ನಾವು ಜೇಡ್ ಸ್ಟೀಮರ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ಆಯ್ತಾ? ಓಕೆನಾ ಹೇಳ್ತೀವಿ. ಸ್ಟೀಮರ್ ಅಲ್ಲಿ ಬಂದು ನಿಮಗೆ ಮೇಲ್ಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ, ಒಳಗಡೆ ಸಿಲ್ವರ್ ಕೋಟಿಂಗ್ ಇರುತ್ತೆ. ಈಗ ನಾರ್ಮಲ್ ಆಗಿ ನೋಡ್ಬೇಕು ಅಂತ ಹೇಳಿದಾಗ ಪ್ಲಾಸ್ಟಿಕ್ ಅಂತ ಹೇಳ್ಬೇಕಾದ್ರೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಅದೇ ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುವಂತ ಸ್ಟೀಮ್ ನಮ್ದಲ್ಲ, ಯಾಕಂದ್ರೆ ಇದು ಜೇಡ್ ಸ್ಟೋನ್ ಸ್ಟೀಮ್ ಥೆರಪಿ ಮಾತ್ರ. ಇದರಲ್ಲಿ ಈ ತರ ಕ್ಯಾಪ್ ಇರುತ್ತೆ. ಇದು ಬಂದು ಅಸಿಡಿಕ್ ಲೆವೆಲ್ 3. ಈ ಅಸಿಡಿಕ್ ಲೆವೆಲ್ 3 ನ ಬಂದು ನಾವು ಸ್ಟೀಮರ್ಗೆ ಹಾಕ್ಬೇಕು. ನೆಕ್ಸ್ಟ್ ಜೇಡ್ ಸ್ಟೋನ್. ಈ ಜೇಡ್ ಸ್ಟೋನ್ ಕೂಡ ನಾನು 3 ಹಾಕ್ತಾ ಇದ್ದೀನಿ. ಇದರಲ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಬಂದು 95% ಬ್ಯಾಕ್ಟೀರಿಯಾ ಕಿಲ್ ಮಾಡೋ ಶಕ್ತಿ ನೀರಿಗೆ ಮಾತ್ರನೇ ಇರುತ್ತೆ. ಸೊ ಆ ಒಂದು ನೀರು ನಾವು ಫುಲ್ ಆಗಿ ಸ್ಟೀಮ್ ಥೆರಪಿ ಮಾಡಬೇಕಾದಾಗ ನಮ್ಮ ದೇಹದಲ್ಲಿರುವ ಟಾಕ್ಸಿಜನ್ ಕಂಪ್ಲೀಟ್ ಆಗಿ ಹೊರಗಡೆ ಹೋಗುತ್ತೆ. ಅದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಜೇಡ್ ಸ್ಟೋನ್ ಅಂತ ಹೇಳ್ಬೇಕಾದ್ರೆ ವಿಟಮಿನ್ ಡಿ ಇರುತ್ತೆ, FIRS ಪಾಸ್ ಆಗುತ್ತೆ. ಇದು ಎರಡೂ ಏನಾಗುತ್ತೆ, ದೇಹದಲ್ಲಿರುವಂಥ ಟಾಕ್ಸಿಜನ್ ಬೇಗ ಬೇಗ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಸೊ ಈಗ ನಾವು ಆನ್ ಮಾಡಿ ಅಮ್ಮಗೆ ಒಂದು ಸ್ಟೀಮ್ ಥೆರಪಿ ಕೊಟ್ಟು ನೋಡೋಣ ಹೇಗೆ. ಇದರಲ್ಲಿ ಆನ್ ಅಂಡ್ ಆಫ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ತೋರಿಸ್ತೀವಿ. ಈ ರೆಡ್ ಬಟನ್ ಬಂದು ಆನು ಆಫ್ ಇರುತ್ತೆ, ಆನ್ ಅಂಡ್ ಆಫ್ ಇರುತ್ತೆ. ಇದರಲ್ಲಿ 45 9 ಅಂತ ಇರುತ್ತೆ. 9 ಅನ್ನೋದು ಬಂದು ಪವರ್ ಆಗೇ ಇರುತ್ತೆ. ಈ 9 ಬಂದು ಪವರ್ ಲಾಸ್ಟೇ ಇರುತ್ತೆ. ನೀವು ಫೇಸ್ಗೆ ತೊಗೊಳ್ಬೇಕಾದಾಗ 5 ಮಾತ್ರನೇ ತೊಗೊಳ್ಬೇಕು. ಫುಲ್ಲು ಬಾಡಿಗೆ ಸ್ಟೀಮ್ ಥೆರಪಿ ಮಾಡಬೇಕಾದಾಗ 6 ಅಥವಾ 7. ಓಕೆ. ಈ 45 ಅಂದರೆ ಟೈಮಿಂಗ್ಸ್. ಈ ಟೈಮಿಂಗ್ಸ್ ಅಂತ ಹೇಳ್ಬೇಕಾದ್ರೆ ನೀವು ಜಾಸ್ತಿ ಬೇಕಾದ್ರೂ ಮಾಡ್ಕೊಳ್ಬೋದು, ಕಮ್ಮಿ ಬೇಕಾದ್ರೆ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಈಗ ನೀವು 40 ಮಿನಿಟ್ಸ್ ಇಟ್ಕೊಂಡಿರ್ತೀರಾ, ಫುಲ್ಲು ಬಾಡಿಗೆ ಸ್ಟೀಮ್ ಥೆರಪಿ ಮಾಡ್ತೀರಾ. 40 ಮಿನಿಟ್ಸ್ ಆದ ತಕ್ಷಣ ಇದು ಫುಲ್ ಆ್ಯಂಡ್ ಫುಲ್ಲಾಗಿ ಆಫ್ ಆಗುತ್ತೆ. ಮತ್ತೆ ನಾವೇನು ಮಾಡಬೇಕು, ನಮಗೆ ಎಷ್ಟು ಟೈಮ್ ಬೇಕು, ಎಷ್ಟು ಪವರ್ ಬೇಕು, ನಾವೇ ಅದನ್ನು ಆನ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ನೋಡೋದಲ್ಲ, ಈಗ ಟೆಂಟ್ ಬಗ್ಗೆ ಹೇಗೆ ಕೂರಿಸೋದು ಅಂತ ನೋಡೋಣ. ಓಕೆನಾ? ಈ ಥರ ಟೆಂಟ್ ಇರುತ್ತೆ. ಈ ಟೆಂಟಲ್ಲಿ ಬಂದು ಪೈಪ್ಸ್ ನಾವು ಅಡ್ಜಸ್ಟ್ ಮಾಡಬೇಕು. ಜೊತೆಗೆ ಬಂದು ಒಳಗಡೆ ಸಿಲ್ವರ್ದು ಇದಿರೋದ್ರಿಂದ ಸ್ಟೀಮ್ ಎಷ್ಟೇ ಬಂದರೂ ಕೂಡ ಅದು ಹಾಳಾಗೋದಿಲ್ಲ, ಫುಲ್ ಆ್ಯಂಡ್ ಫುಲ್ಲಾಗಿ ಬಾಳಿಕೆ ಬರುತ್ತೆ. ನೋಡಿ, ಈ ಥರ ಬೌಲ್ ಇರುತ್ತೆ. ಬೌಲಲ್ಲಿ ನಾವು ಆ ಸ್ಟೀಮ್ ಥೆರಪಿನ ವಾಮ್ ಬರಬೇಕಾದಾಗ ಈಗ ನಾವು ಚೇರಿಟ್ಟು ಒಬ್ಬನ ಕೂರಿಸಿ ಥೆರಪಿನ ಕೊಡ್ಬೋದು. ಈಗ ಅಮ್ಮನ ಕೂರ್ಸೋಣ. ಅಮ್ಮ ಬನ್ನಿ, ನಿಧಾನ ಬನ್ನಿ. ನನ್ನ ಕಡೆಗೆ. ಓಕೆ. ನಿಮ್ಮ 2 ಕಾಲು ಸ್ಟೇಲ್ ಮೇಲೆ ಇಟ್ಕೊಳ್ಳಿ, ಸ್ಟೆಪ್ಪಲ್ಲಿ 2 ಕೈ ತೊಡೆ ಮೇಲೆ ಇಟ್ಕೊಳ್ಳಿ. ಕೈ ತೊಡೆ ಮೇಲೆ ಇಟ್ಕೊಂಡು ನೇರಾಗಿ ಕೂತ್ಕೊಳ್ಳಿ. ನೇರಾಗಿ ಕೂತ್ಕೊಂಡು ಸ್ವಲ್ಪ ಬೆಂಡಾಗಿ ಆ ಒಂದು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತಾ ಹೋಗಿ. ಈಗ ಅಮ್ಮನ ಸ್ಟೀಮ್ ಒಳಗಡೆ ಕೂರಿಸಿದ್ದೀವಿ. ಈ ಥರ ಜಿಪ್ ಕ್ಲೋಸ್ ಮಾಡಿ ಇರಬೇಕು. ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂತಂದರೆ, ನಾವು ಸ್ಟೀಮ್ ಬಾತ್ ಥೆರಪಿ ಮಾಡಬೇಕಾದ್ರೆ ಮೇಯ್ನ್ ಆಗಿ ಬಂದು ನಮಗೆ ವೆಯ್ಟ್ ಲಾಸ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕ್ಲಿಯರ್ ಆಗುತ್ತೆ. ಈಗ ನಾರ್ಮಲ್ ಆಗಿ ನಾವು ಫಸ್ಟಿಂದ ಹೇಳ್ಬೇಕಂದ್ರೆ ಪಾದದಿಂದ ಹಿಡಿದು ನಮ್ಮ ತಲೆ ಭಾಗದವರೆಗೂ ಸಹ ಏನೆಲ್ಲ ಕೊಲೆಸ್ಟ್ರಾಲ್ಸ್ ಇರುತ್ತೆ, ಏನೆಲ್ಲ ಬ್ಯಾಕ್ಟೀರಿಯಾಸ್ ಇರುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಅಥವಾ ವೆರಿಕೋಸ್ ವೇನ್ಸ್ ಆಗಿರ್ಬೋದು. ತುಂಬ ಜನಕ್ಕೆ ಮಂಡಿ ನೋವು ಇರುತ್ತೆ. ಫುಲ್ ಆ್ಯಂಡ್ ಫುಲ್ ಆಗಿ ಬಂದು ನಾವು ದಪ್ಪ ಇದ್ದೀವಪ್ಪ, ಸಣ್ಣ ಆಗಬೇಕು ಅನ್ನೋದಿರುತ್ತೆ. ಇದೆಲ್ಲ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಕೊಡುವಂಥದ್ದೇ ಸ್ಟೀಮ್ ಬಾತ್ ಥೆರಪಿ. ಸ್ಟೀಮಲ್ಲಿ ಕೂರಿಸಿದ್ದೀವಿ. ಓಪನ್ ಮಾಡೋಣ. ಬನ್ನಿ 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 ಬನ್ನಿ. ನಿಧಾನ. ಓಕೆ. ಈಗ ಸ್ಟೀಮ್ ತೊಗೊಂಡು ಬಂದಿದ್ದಾರೆ. ಪೇನ್ಸ್ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು. ತುಂಬ ಜನ ದಪ್ಪ ಇದ್ದೀವಿ, ನಾವು ಸಣ್ಣ ಆಗಬೇಕು ಅಂತ ಇರ್ತಾರೆ. ಅದು ಈ ರೀತಿಯಾಗಿ ಸ್ವೆಟ್ಟಿಂಗ್ ಆಗಬೇಕಾದಾಗ ಅವರ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಬಂದು ಕಂಪ್ಲೀಟಾಗಿ ಕರಗ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫುಲ್ ಆ್ಯಂಡ್ ಫುಲ್ಲಾಗಿ ಅಮ್ಮ ಫುಲ್ಲಾಗಿ ಸ್ಪ್ರೆಡ್ ಆಗಿದ್ದಾರೆ. ಓಕೆನಾ? ಸ್ಪ್ರೆಡ್ ಆಗಿದ್ದಾರೆ ನೋಡಿ. ಈ ರೀತಿಯಾಗಿ ನಾವು ರೆಗ್ಯುಲರ್ ಆಗಿ ಥೆರಪಿನ ಮಾಡಬೇಕಾದಾಗ ಸ್ಟೀಮ್ ಥೆರಪಿನಲ್ಲಿ